ಕಲಬುರಗಿ ಎಪಿಎಂಸಿ ಆವರಣದಲ್ಲಿ ಕೃಷಿ ಚಟುವಟಿಕೆ ನಡೆಸೋದಕ್ಕೆ ಅಂತ ಮಳಿಗೆಯನ್ನ ಪಡ್ಕೊಂಡು ಕೃಷಿಯೇತರ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರು. ಈ ಕುರಿತಾಗಿ ಪಬ್ಲಿಕ್ ಟಿವಿ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ವರದಿ ಮತ್ತು ಹೋರಾಟದ ಫಲವಾಗಿ ಈಗ ಆ ಅಂಗಡಿಗಳ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರ ವರದಿ ಇದೆ, ನೋಡೋಣ. ಕಲಬುರಗಿ ಎಪಿಎಂಸಿಯಲ್ಲಿ ಕಮರ್ಷಿಯಲ್ ಶಾಪ್ಗಳದ್ದೇ ದರ್ಬಾರ್. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ ಕೃಷಿ ಅಧಿಕಾರಿಗಳು. ಎಪಿಎಂಸಿ ಆವರಣದ ಕಮರ್ಷಿಯಲ್ ಅಂಗಡಿಗಳಿಗೆ ಲಾಕ್. ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿನ ಕಮರ್ಷಿಯಲ್ ಶಾಪ್ಗಳನ್ನ ತೆರವು ಮಾಡುವಂತೆ ಕಳೆದ 29 ದಿನಗಳಿಂದ ಹೋರಾಟ ನಡೆದಿತ್ತು. ಕಮರ್ಷಿಯಲ್ ಶಾಪ್ ತೆರವು ಮಾಡಿ ಎಪಿಎಂಸಿ ಮಾರುಕಟ್ಟೆ ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ನಿಮ್ಮ ಪಬ್ಲಿಕ್ ಟಿವಿ ಕೂಡ ನಿರಂತರ ವರದಿ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಎಪಿಎಂಸಿ ಅಧಿಕಾರಿಗಳು 103 ಕಮರ್ಷಿಯಲ್ ಶಾಪ್ ತೆರವು ಮಾಡಲು ಆಗಸ್ಟ್ 18ರವರೆಗೆ ಡೆಡ್ಲೈನ್ ನೀಡಿತ್ತು. ಇದರಿಂದ 25 ಕಮರ್ಷಿಯಲ್ ಅಂಗಡಿ ಮಾಲೀಕರು ಈಗಾಗಲೇ ಅಂಗಡಿ ತೆರವು ಮಾಡಿಕೊಂಡು ಹೋಗಿದ್ದಾರೆ. ಇನ್ನು 13 ಜನ ಅಂಗಡಿ ಮಾಲೀಕರು ನ್ಯಾಯಾಲಯದಿಂದ ಸ್ಟೇ ತಂದಿದ್ದು, ಹೀಗಾಗಿ ಉಳಿದ ಕಮರ್ಷಿಯಲ್ ಅಂಗಡಿಗಳಿಗೆ ಎಪಿಎಂಸಿ ಅಧಿಕಾರಿಗಳು ಬೀಗ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಲ್ಲರೂ ಬಂದು ನಮಗೆ ಮನವಿ ಕೊಟ್ಟಿದ್ದಾರೆ, ಇನ್ನೂ ಕಾಲಾವಕಾಶ ಬೇಕಂತ. ಇದನ್ನ ನಾನು ಕೇಂದ್ರ ಕಚೇರಿಗೆ ಕಳಿಸಿ ನಮ್ಮ ಸೂಕ್ತ ಮಾರ್ಗದರ್ಶನ ತಗೊಂಡು ಮುಂದಿನ ಕ್ರಮ ಅಂತ ನಾವು ಕೈಗೊಳ್ಳಲೇಬೇಕಾಗುತ್ತೆ. ಕಾನೂನು ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಅಲ್ಲಿರೋಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗೋದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನು ವ್ಯಾಪಾರ ನಡೀಬೇಕು ಅದೇ ನಡಿಬೇಕಂತಿಲ್ಲ ನಮ್ಮ ನಿಲುವು. 103ರಲ್ಲಿ ಈಗಾಗಲೇ ಒಂದು 23 ಜನ ಖಾಲಿ ಮಾಡಿದ್ದಾರೆ. ಇನ್ನೂ ಉಳಿದಿರೋದು ಏನು 56 ಜನ ಹೋಗಿದ್ದಾರಂತೆ. ಹೋದ್ರೆ ಇನ್ನೂ ಹಾರ್ಡಿ ಒಂದು 4-5 ಜನ ಉಳಿತಾರೆ. ಅವ್ರು ಯಾರನ್ನೂ ಬಿಡೋದಿಲ್ಲ. ಸ್ಟೇ ಹೋದರೂ ಸಹ ನಾವು ಅವ್ರ ವಿರುದ್ಧ ನಾವು ಸಹ ವಕೀಲರಿಗೆ ನೇಮಕ ಮಾಡಿ ಆದಷ್ಟು ಬೇಗ ಸ್ಟೇ ವೇಕೇಟ್ ಮಾಡಿ ಅದನ್ನು ಖಾಲಿ ಮಾಡೋ ಪ್ರಯತ್ನ ಮಾಡ್ತೀವಿ. ಕಲಬುರಗಿ ಎಪಿಎಂಸಿಯಲ್ಲಿ ಒಟ್ಟು 465 ಮನೆಗಳಿವೆ. ಎಪಿಎಂಸಿ ಅಂದ ಮೇಲೆ ಇಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಅಂಗಡಿಗಳು ಮಾತ್ರ ಕಾರ್ಯನಿರ್ವಹಿಸಬೇಕು. ಆದ್ರೆ ಇಲ್ಲಿ ಮಾತ್ರ 300ಕ್ಕೂ ಅಧಿಕ ಅನಧಿಕೃತ ಅಂದ್ರೆ ಎಲೆಕ್ಟ್ರಿಕ್ ಶಾಪ್, ಟೈರ್ ಶಾಪ್, ಮ್ಯಾಚ್ ಬಾಕ್ಸ್ ಶಾಪ್, ಹೋಟೆಲ್ ಸೇರಿದಂತೆ ಇನ್ನಿತರ ಅಂಗಡಿಗಳು ಚಟುವಟಿಕೆ ನಡೆಸುತ್ತಿವೆ. ಇದರಿಂದ ಕೃಷಿ ಚಟುವಟಿಕೆ ವ್ಯವಹಾರಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತಿತ್ತು. ಹೀಗಾಗಿ ಎಪಿಎಂಸಿಯಲ್ಲಿನ ಕಮರ್ಷಿಯಲ್ ಅಂಗಡಿಗಳಿಗೆ ಅಧಿಕಾರಿಗಳು ಬೀಗ ಜಡಿಯುವ ಮಾಹಿತಿ ಬರುತ್ತಿದ್ದಂತೆ ಅಂಗಡಿ ಮಾಲೀಕರು ಸ್ಥಳಕ್ಕೆ ಬಂದು ಅಂಗಡಿ ತೆರವಿಗೆ ಸಮಯಾವಕಾಶ ಕೋರಿದ್ದಾರೆ. ಕಲಬುರಗಿ ಚೇಂಬರ್ ಆಫ್ ಕಾಮರ್ಸ್ ಮನವಿ ಬೆನ್ನಲ್ಲೇ ಎಪಿಎಂಸಿ ಇಲಾಖೆ ಅಧಿಕಾರಿಗಳು ಕೆಲ ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಕಲಬುರಗಿ ಎಪಿಎಂಸಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ನಾವು 69 ದಿವಸ ಧರಣಿ ಕುಂತಾಗ ಆಗಸ್ಟ್ 18ರವರೆಗೆ ಅವರಿಗೆ ಅವಕಾಶ ಕೊಡ್ತೀವಿ, 19 ನಂತರ ನಾವು ಕೀಲಿ ಹಾಕ್ತೀವಿ ಅಂತಕ್ಕಂಥ ಒಂದು ಭರವಸೆ ನೀಡಿದ್ರು ಲಿಖಿತವಾಗಿ. ಆ ಒಂದು ಪ್ರಕಾರವಾಗಿ ನಾವು ಇವತ್ತು ದಿವಸ ಕೀಲಿ ಹಾಕ್ತಾರೆ ನೋಡ್ಲಕ್ಕೆ ಬಂದಾಗ ಇಲ್ಲಿಯ ಕೆಲವರು ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡಬೇಕು. ಅವ್ರೇನಾದ್ರೂ ಕೈ ಕಂಡು ಕುಂತು ನಾವು ಏನಾದ್ರೂ ಕಾನೂನು ಪ್ರಕಾರ ಆಗಿರ್ಬೋದು ಮುಂದಿನ ದಿನ ಹೋರಾಟ ನಿರಂತರ ಆಗಿರುತ್ತೆ. ಅದ್ರಾಗೇನೆ ಇಂದು ಸರಿಯಾದ ಮಾತೇ ಇಲ್ಲ ಅಂತಕ್ಕಂಥ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ. ಅಧಿಕಾರಿಗಳನ್ನೂ ಕೂಡ ಇದರಲ್ಲಿ ಏನೋ ನನಗೆ ಅನುಮಾನ ಬರ್ತಾ ಇದೆ. ಹಾಗಾಗಿ ನಾನು ಇದರ ವಿಷಯದಾಗ ದೇಶಕ್ಕೆ ಹತ್ರ ಮತ್ತೆ ಮಂತ್ರಿಗಳ ಹತ್ರ, ಉಸ್ತುವಾರಿ ಮಂತ್ರಿಗಳ ಹತ್ರ ನಾನು ಇದ್ರ ವಿಷಯ ಕುರಿತು ಮನವಿ ಸಲ್ಲಿಸಿದ್ದೀನಿ. ಪದೇ ಪದೇ ಎಪಿಎಂಸಿ ಅಧಿಕಾರಿಗಳು ಕಮರ್ಷಿಯಲ್ ಅಂಗಡಿಗೆ ಸಮಯ ಕೊಡುತ್ತಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಸಚಿವ ಶಿವಾನಂದ ಪಾಟೀಲ್ ಎಪಿಎಂಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಬೇಕಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.